ನಮಸ್ತೆ ವೀಕ್ಷಕರೇ, ದಿ ಗ್ರೇಟ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದ ಒಂದು ಫೇಮಸ್ ಸ್ನ್ಯಾಕ್ ಅನ್ನಿಸ್ಕೊಂಡಿರೋ ಬೆಳ್ಳುಳ್ಳಿ ಮಂಡಕ್ಕಿ ಮಾಡಿ ತೋರ್ಸಾತೀನಿ. ಒಂದ್ಸಲ ಈ ಮಂಡಕ್ಕಿ ಮಾಡಿ ಇಟ್ಕೊಂಡ್ಬಿಟ್ರೆ 15ರಿಂದ 20 ದಿನವರೆಗೂ ಇಡ್ಬೋದು. ಭಾಳ ಈಸಿ ರೆಸಿಪಿ ಐತಿ. ಬರ್ರಿ ತಡ ಮಾಡ್ಲಿಲ್ದಂಗೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಹೊಸ ವೀಡಿಯೋಸ್ ಅಪ್ಡೇಟ್ಗಾಗಿ ಪಕ್ಕದಾಗಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ಫಸ್ಟ್ ಒಂದು ಸಣ್ಣ ಬಟ್ಲಾಗೋಷ್ಟು ಎಣ್ಣೆ ಹಾಕ್ಕೊಂಡೇವಿ ಒಂದು ಬಾಣಲಿಗೆ. ಅಂದಾಜು ಒಂದು 5ರಿಂದ 6 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಐತಿ. ಎಣ್ಣೆ ಕಾದ್ಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೋರಿ. ಹಂಗೆ 1ರಿಂದ 1.5 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಶೇಂಗಾ ಹಾಕ್ಕೊಂಡೇನಿ. ಶೇಂಗಾ ಒಂದು ಸಣ್ಣ ಬಟ್ಲಾಗೋಷ್ಟು ಹಾಕ್ಕೊಂಡೇನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋರಿ. ಶೇಂಗಾ ಚಟಪಟ ಅನ್ಬೇಕವು ಅಲ್ಲಿವರೆಗೂ ಫ್ರೈ ಮಾಡ್ಕೋರಿ. ನೆಕ್ಸ್ಟ್ ಇದಕ್ಕೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಪುಟಾಣಿ ಹಾಕ್ಕೊಂಡೇನಿ ಮತ್ತು ಒಂದು 2-3 ಕೆಂಪು ಮೆಣಸಿನ್ಕಾಯಿನ ಹಂಗೆ ಮುರಿದು ಹಾಕ್ಕೊಂಡೇನಿ. ಕರಿಬೇವು ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೋರಿ. ನೆಕ್ಸ್ಟ್ ಇದಕ್ಕೆ ಸಿಪ್ಪಿ ಸುಲಿದು ಲೈಟಾಗಿ ಜಜ್ಜಿ ಇಟ್ಕೊಂಡಿದ್ದು ಬೆಳ್ಳುಳ್ಳಿ ಸೇರಿಸ್ಕೊಂಡೇವಿ. ಇದು ಬೆಳ್ಳುಳ್ಳಿ ಮಂಡಕ್ಕಿ ಆಗಿದ್ದರಿಂದ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡೇವಿ. ಹಂಗೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿನ ಇದೇ ಟೈಮ್ದಾಗ ಸೇರಿಸ್ಕೋರಿ ಮತ್ತು ಒಂದು 2 ನಿಮಿಷ ಇವನ್ನ ಫ್ರೈ ಮಾಡ್ಕೋರಿ. ಅದ್ರಾಗಿರೋ ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಕರಿಬೇವೆಲ್ಲ ಸ್ವಲ್ಪ ಕ್ರಿಸ್ಪ್ ಆಗಬೇಕು. ನೆಕ್ಸ್ಟ್ ಇದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡೇನಿ. ಅರ್ಧ ಟೀ ಸ್ಪೂನ್ ಅರಿಶಿನ ಮತ್ತು 2 ಟೀ ಸ್ಪೂನ್ ಸಕ್ರೆ ಪುಡಿ ಹಾಕ್ಕೊಂಡೇನಿ. ಸಕ್ರೆ ಪುಡಿ ಹಾಕ್ಕೊಳೋದ್ರಿಂದ ಡಿಫ್ರೆಂಟ್ ಫ್ಲೇವರ್ ಬರ್ತೈತಿ ಇದಕ್ಕೆ. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೋರಿ. ಉಪ್ಪು ಮಾತ್ರ ಭಾಳ ಕಡಿಮೆ ಹಾಕ್ಕೋರಿ, ಯಾಕಂದ್ರೆ ಮಂಡಕ್ಕಿದಾಗ ಉಪ್ಪು ಇರ್ತೈತಿ. ನಿಮಗೆ ಕಡಿಮೆ ಅನಿಸಿದ್ರೆ ಆಮೇಲೆ ಸೇರಿಸ್ಕೊಳಕ್ಕೆ ಬರ್ತೈತಿ. ಇಷ್ಟೆಲ್ಲ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ಮತ್ತು ಚೆಂದಾಗಿ ಮಿಕ್ಸ್ ಮಾಡ್ಕೋರಿ ಒಗ್ಗರಣೆನ. ತೀರಾ ಬಿಸಿ ಮಾಡಿದ್ರೆ ಅವು ಮಸಾಲೆ ಎಲ್ಲ ಹೊತ್ತು ಬಿಡ್ತಾವೆ. ಹೀಗಾಗಿ ಬಾಣಲಿ ಬಿಸಿದಾಗ ಅವು ಬೇಕೋತಾವೆ. ಒಗ್ಗರಣೆ ಕಂಪ್ಲೀಟಾಗಿ ಆರಿರ್ಬೇಕು, ಆವಾಗ ಮಂಡಕ್ಕಿ ಹಚ್ಚಕ್ಕೆ ಬರ್ತೈತಿ. ಈಗ ಇದು ಒಗ್ಗರಣೆ ಪೂರ್ಣ ತಣ್ಣಗಾಗೈತಿ. ನಾವಿಲ್ಲಿ 2 ಕಲ್ಪ ಆಗುವಷ್ಟು ಮಂಡಕ್ಕಿ ತೊಗೊಂಡೇವಿ. ಹಗರ್ ಮಂಡಕ್ಕಿ ತೊಗೊಂಡೇವಿ, ಗಟ್ಟಿ ಮಂಡಕ್ಕಿ ಅಲ್ಲ. ಈಗ ನಾವು ಮಾಡಿಟ್ಕೊಂಡಿರ್ತಾವಲ್ಲ ಬೆಳ್ಳುಳ್ಳಿ ಒಗ್ಗರಣೆ, ಅದನ್ನ ಮಂಡಕ್ಕಿಗೆ ಹಾಕ್ಕೊಂಡು ಕಲಿಸ್ಕೋತ ಬರೋಣ. ಕೈಲೇ ಕಲಿಸ್ಬೇಕಾಗ್ತೈತಿ, ಅಂದ್ರೆ ಚಂದಗವು ಅಂಟ್ಕೋತಾವ. ಪೂರ ಮಂಡಕ್ಕಿ ಮತ್ತು ಒಗ್ಗರಣೆ ಸರಿ ಹೊಂದ್ಕೊಂಡವು ಅನ್ನೋ ಟೈಮ್ದಾಗ ಪುಟಾಣಿ ಪುಡಿ ಸೇರಿಸ್ಕೊಳತ್ತೀವಿ. 2ರಿಂದ 3 ಟೀ ಸ್ಪೂನ್ ಆಗುವಷ್ಟು ಪುಟಾಣಿ ಪುಡಿ ಐತಿ ಇದು. ಪುಟಾಣಿ ಪುಡಿ ಹಾಕೋದ್ರಿಂದ ಆ ಮಂಡಕ್ಕಿ ಎಣ್ಣೆ ಆಗೋಂಗಿಲ್ಲ. ಹೀಗಾಗಿ ಎಲ್ಲ ಕಲಸಿದ ಮೇಲೆ ಲಾಸ್ಟ್ ಸೇರಿಸ್ಕೊಂಡು ಇನ್ನೊಮ್ಮೆ ಮಿಕ್ಸ್ ಮಾಡಿಬಿಡ್ರಿ ಅದನ್ನು. ಈಗ ಇದು ಬೆಳ್ಳುಳ್ಳಿ ಮಂಡಕ್ಕಿ ರೆಡಿ ಆಯಿತು. ಇದನ್ನು ಉಳ್ಳಾಗಡ್ಡಿ ಮತ್ತು ಸಣ್ಣ ಸೇವ್ ಜೊತೆ ಸರ್ವ್ ಮಾಡಿರಿ. ಸಾಯಂಕಾಲ ಚಹಾ ಟೈಮ್ದಾಗಂತೂ ಮಸ್ತ್ ಟೇಸ್ಟಿಯಾಗಿರ್ತೈತಿ ಇದು. ಮತ್ತು ಮಾಡೋಕ್ಕೂ ಭಾಳ ಈಸಿ ಐತಿ ಅಲ್ಲ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಂಡೇನಿ. ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಭೇಟಿ ಮಾಡೋಣ. ನಮಸ್ತೆ.